ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 29ನೇ ತಾರೀಕು ಮಾರ್ಚ್ 2025 ಚೈತ್ರ ಮಾಸ, ಪಾಲ್ಗುಣ, ಕೃಷ್ಣ ಅಮಾವಾಸ್ಯೆ, ಸೂರ್ಯಗ್ರಹಣ. ದ್ವಾದಶ ರಾಶಿಗಳ ಮೇಲೆ ಸೂರ್ಯಗ್ರಹಣದ ಪ್ರಭಾವ ಹೇಗಿರುತ್ತೆ ಅನ್ನುವಂಥ ವಿಷಯವನ್ನ ನಾನೀಗ ಡಿಸ್ಕಸ್ ಮಾಡ್ತೀನಿ. ನಿಮ್ಗೆಲ್ಲ ಆಗ್ಲೇ ಗೊತ್ತಿದೆ, ಶನಿ ಸಂಚಾರ ಫಲವನ್ನ ಹಾಕಿದ್ದೀನಿ. 29ನೇ ತಾರೀಕು ಸೇಮ್ ಸೂರ್ಯಗ್ರಹಣ ಆಗುವಂತಹ ಶನಿವಾರ, ಅಮಾವಾಸ್ಯೆ. 29 ಮಾರ್ಚ್ 2025 ಕರ್ಮಕ್ಕೆ ಕಾರಕ ಗ್ರಹ ಶನಿ ಮಹಾರಾಜರು, ಶನಿ ಭಗವಾನರು ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ ಆಗುವಂತಹ ದಿನ. ಮೀನ ರಾಶಿಯಲ್ಲಿ ಷಡ್ ಗ್ರಹಗಳು ಅಂದ್ರೆ 6 ಗ್ರಹಗಳು, ರಾಹು, ಶುಕ್ರ, ಬುಧ, ಸೂರ್ಯ, ಚಂದ್ರ, ಶನಿ. 6 ಗ್ರಹಗಳು ನೋಡಿ. ಸೂರ್ಯ, ಶನಿ, ಚಂದ್ರ, ಬುಧ, ಶುಕ್ರ, ರಾಹು 6 ಗ್ರಹಗಳು ಮೀನ ರಾಶಿಯಲ್ಲಿ ಸಂಚಾರ ಆಗುವಂತಹ ಸಮಯ. ನೀವೆಲ್ಲ ನನ್ನ ಚಾನಲ್ಗೆ ತುಂಬಾ ಅಳುಬ್ರಾಗಿದ್ರೆ, 2 ವರ್ಷ ಅಥವಾ 3 ವರ್ಷದಿಂದ ನನ್ನ ವಿಡಿಯೋ ನೋಡ್ತಾ ಇದ್ರೆ, ನಾನು 2 ವರ್ಷದ ಮೊದಲೇ, ಒಂದ್ಸತಿ 3 ವರ್ಷದ ಮುಂಚೆನೋ ಅಥವಾ 2 ವರ್ಷದ ಮೊದಲೇ ಒಂದು ವಿಡಿಯೋ ಮಾಡಿದ್ದೆ. 6 ಗ್ರಹಗಳು ಮೀನ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ 3ನೇ ಮಹಾಯುದ್ಧ ಆರಂಭ ಆಗುವ ಸಾಧ್ಯತೆಗಳಿದೆ ಅಂತ ತಿಳಿಸಿದ್ದೆ. ಆ ವಿಡಿಯೋ ಯಾರು ನೋಡಿದೀರಾ, ಜ್ಞಾಪಕ ಇದೆಯೋ ಇಲ್ವೋ ಗೊತ್ತಿಲ್ಲ. ನಾವೆಲ್ಲ ಮನುಷ್ಯರು ದೇವ್ರನ್ನ ಪ್ರಾರ್ಥನೆ ಮಾಡ್ಬೇಕು, 3ನೇ ಮಹಾಯುದ್ಧ ಆಗೋದ್ ಬೇಡ, ಜನಗಳ ಸಂಹಾರ ಆಗೋದ್ ಬೇಡ ಅಂತ ದೇವರಲ್ಲಿ ನಾವೆಲ್ಲ ನಿಜವಾಗ್ಲೂ ಪ್ರಾರ್ಥನೆ ಮಾಡ್ಬೇಕು. ನನಗೂ ಆಗ್ಬೇಕು ಅಂತ ಏನು ಆಸೆ ಇಲ್ಲ, ಆದ್ರೆ ಗ್ರಹಗತಿಗಳು ತುಂಬಾ ಭಯಾನಕವಾಗಿ ಕಂಡು ಬರ್ತಾ ಇದೆ. 6 ಗ್ರಹಗಳು ಮೀನ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಪ್ರಪಂಚದಲ್ಲಿ ಏನೋ ಒಂದು ದೊಡ್ಡ ಕೆಟ್ಟ ಘಟನೆ ನಡೆಯುವ ಸಾಧ್ಯತೆ ಇದೆ. ಫಸ್ಟ್ ನಾನು ಹೇಳ್ತೀನಿ, ಎಷ್ಟು ಗಂಟೆಗೆ ಸೂರ್ಯಗ್ರಹಣ ಆರಂಭ ಆಗುತ್ತೆ. ಭಾರತ ದೇಶದಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ 2:20 PM ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಮ್ಯಾಕ್ಸಿಮಮ್ ಸೂರ್ಯಗ್ರಹಣ ಎಷ್ಟು ಗಂಟೆಗೆ ಆಗುತ್ತೆ? 4:17 4:17 PM ಮ್ಯಾಕ್ಸಿಮಮ್ ಸೂರ್ಯಗ್ರಹಣ ಇರುತ್ತೆ. ಸೂರ್ಯಗ್ರಹಣ ಅಂತ್ಯ ಆಗೋದು ಯಾವಾಗ? 6:13 PM. ಇದು ಎಂಡಿಂಗ್ ಆಗುವಂತ ಸಮಯ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಗುರುಜಿ, ನಾನು ಅಮೆರಿಕಾದಲ್ಲಿದ್ದೀನಿ, ಆಸ್ಟ್ರೇಲಿಯಾದಲ್ಲಿದ್ದೀನಿ, ಕೆನಡಾದಲ್ಲಿದ್ದೀನಿ, ಲಂಡನ್ ಅಲ್ಲಿ ಇದ್ದೀನಿ ಅನ್ನೋರು ನಿಮ್ ಟೈಮ್ನ ನೀವು ಚೇಂಜ್ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಎಲ್ಲಾ ಟೈಮ್ ಹೇಳೋಕ್ಕಾಗಲ್ಲ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಹೇಳಿದ್ದೀನಿ. ಅದ್ರ ಪ್ರಕಾರ ಅಮೆರಿಕದಲ್ಲಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಒಂದಿನ ಹಿಂದೆ 24 hours 22 hours ಆ ಥರ ಡಿಫ್ರೆನ್ಸ್ ಇರುತ್ತಲ್ಲ, ಅದನ್ನ ನೀವು ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ಹಾಗಾದ್ರೆ ಈ ಸೂರ್ಯಗ್ರಹಣ ಶನಿವಾರದ ದಿವಸ, ಅದು ಶನಿ ಸಂಚಾರ ಆಗ್ತಾ ಇರುವಂತ ಸಮಯದಲ್ಲಿ ಎಲ್ಲೆಲ್ಲಿ ಈ ಸೂರ್ಯಗ್ರಹಣ ಕಂಡು ಬರ್ಬೋದು? ಏಷ್ಯಾ, ಆಫ್ರಿಕಾ, ಸಾರಿ ಫೋನ್ ಸೈಲೆಂಟ್ ಆಗಿ ಇಟ್ಕೊಳ್ಳೋದು ಮರ್ತೋದೆ, ಕ್ಷಮಿಸಿ. ಎಲ್ಲೆಲ್ಲಿ ಆಗ್ಬೋದು ಅನ್ನೋ ವಿಷಯ ಹೇಳ್ತಾ ಇದ್ದೆ. ಯುರೋಪ್ ದೇಶಗಳು, ಅಟ್ಲಾಂಟಾ ಓಷನ್, ನಿಮ್ಗೆಲ್ಲ ಅಟ್ಲಾಂಟಾ ಓಷನ್ ಗ್ಲೋಬ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಟ್ಲಾಂಟಾ ಓಷನ್ ಪಕ್ಕದಲ್ಲಿ USA ಬರುತ್ತೆ, ಆಮೇಲೆ ಯುರೋಪ್ ದೇಶಗಳು ಬರುತ್ತೆ. ಆರ್ಕೆಟಿಕ್ ಓಷನ್, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ. ಹಾಗಾದ್ರೆ ಎಲ್ಲೆಲ್ಲ ಆಗುತ್ತೆ? USA ಅಲ್ಲಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಬಾಲ್ಟಿಮೋರ್, ಬೋಸ್ಟನ್, ಬಫೆಲೋ ಅವೆಲ್ಲ ಬರುವಂಥದ್ದು ನ್ಯೂಯಾರ್ಕ್ ಸಿಟಿ. ಫಿಲಡೆಲ್ಫಿಯಾ,
ಪೋರ್ಟ್ಲ್ಯಾಂಡ್, ವಾಷಿಂಗ್ಟನ್ DC, ಆಮೇಲೆ ಬೆರ್ಲಿನ್ ಜರ್ಮನಿ, ಆಮೇಲೆ ಕಾಸಾ ಬ್ಲಾಂಕಾ, ಡಾಕರ್, ಡುಬ್ಲಿನ್, ಹ್ಯಾಲಿಫರ್, ಪೋಲ್ಯಾಂಡ್, ಪೋರ್ಚುಗಲ್ ಅಲ್ಲಿ ಲಿಸ್ಬಾನ್ ಅಲ್ಲಿ ಬರುತ್ತೆ, ಗ್ರಹಣ ಕಂಡು ಬರುತ್ತೆ. ಯುನೈಟೆಡ್ ಕಿಂಗ್ಡಮ್ ಲಂಡನ್ ಅಲ್ಲಿ ಸೂರ್ಯಗ್ರಹಣ ಕಂಡು ಬರುತ್ತೆ. ಆಮೇಲೆ ಸ್ಪೈನ್ ಅಲ್ಲಿ ಮ್ಯಾಡ್ರಿಡ್ ಅಲ್ಲಿ ಕಂಡು ಬರುತ್ತೆ. ಇಟಲಿಯಲ್ಲಿ ಭಾರತೀಯರಿದ್ರೆ ಮಿಲನ್ ಅನ್ನುವಂತಹ ಪ್ರದೇಶ, ಮಾನ್ಸ್ಟ್ರಲ್ ಕೆನಡಾದಲ್ಲಿ ಇರುವಂತವರು ಬಹಳ ಎಚ್ಚರ. ಆಮೇಲೆ ನ್ಯೂಡ್ರೆಕ್ ಗ್ರೀನ್ಲ್ಯಾಂಡ್, ಓಸ್ಲೋ ನಾರ್ವೆ, ಆಮೇಲೆ ಕೆನಡಾದಲ್ಲಿ ಓಟಾವಾ OTTAWA, ಆಮೇಲೆ ಪ್ಯಾರಿಸ್ ಅಲ್ಲೂ ಫ್ರಾನ್ಸ್ ಅಲ್ಲಿರೋರು ಇಂಡಿಯನ್ಸ್ ಬಹಳ ಎಚ್ಚರ, ಪ್ಯಾರಿಸ್. ಆಮೇಲೆ ಸೆಂಟ್ ಜಾನ್ ಕೆನಡಾ, ಐಸ್ಲ್ಯಾಂಡ್ ಅಲ್ಲಿ ರಿಕಾಜಾವಿಕ್ ಅನ್ನುವಂತಹ ಐಸ್ಲ್ಯಾಂಡ್, ಆಮೇಲೆ ಸೆಂಟ್ ಪೀಟರ್ಬಿಗ್ ರಷ್ಯಾ, ಸ್ಟಾಕ್ಹೋಲ್ಮ್ ಸ್ವೀಡನ್, ವಿಯೆನಾ ಆಸ್ಟ್ರಿಯಾ, ಇಲ್ಲೆಲ್ಲ ಕೂಡ ಸೂರ್ಯಗ್ರಹಣ ಕಂಡು ಬರುತ್ತೆ. ಭಾರತ ದೇಶದಲ್ಲಿ ಸೂರ್ಯಗ್ರಹಣ ಗೋಚರಿಸುವುದಿಲ್ಲ, ಕಾಣಿಸಲ್ಲ ಸೂರ್ಯಗ್ರಹಣ. ಸೂರ್ಯಗ್ರಹಣ ಕಾಣದೇ ಇದ್ರೂ ಕೂಡ ಇಡೀ ವಿಶ್ವದಲ್ಲಿರುವಂತಹ ಮನುಕುಲ ಇರ್ಬೋದು, ಪ್ರಾಣಿ ಇರ್ಬೋದು, ಪ್ರಕೃತಿ ಇರ್ಬೋದು, ಎಲ್ಲಾದ್ರ ಮೇಲೂ ಈ ಗ್ರಹಣ 45 ಡೇಸ್ 45 to 50 ಡೇಸ್ ಈ ಸೂರ್ಯಗ್ರಹಣದ ಎಫೆಕ್ಟ್ ಇರುತ್ತೆ. ಹಾಗಾದ್ರೆ ಭಾರತ ದೇಶದವ್ರಿಗೆ ಏನಾಗುತ್ತೆ ಗುರುಜಿ, ಸೂರ್ಯಗ್ರಹಣ ಕಾಣಲ್ಲ ಅಲ್ವಾ? ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ, ಈಗಾಗಲೇ ಟ್ರೇಡ್ ವಾರ್, ಗ್ಲೋಬಲ್ ವಿಲೇಜ್ ಆಗಿದೆ. ಇಡೀ ಪ್ರಪಂಚ ಒಂದು ದೇಶ ಮತ್ತೊಂದು ದೇಶದ ಮೇಲೆ ಡಿಪೆಂಡೆಂಟ್. ನಾವೆಲ್ಲ ರಾಜರ ಕಾಲದಲ್ಲಿದ್ದಾಗ ಯಾರು ಯಾವ ದೇಶದ ಮೇಲೂ ಡಿಪೆಂಡೆಂಟ್ ಇರಲಿಲ್ಲ. ಈಗ ಎಲ್ಲಾ ದೇಶನೂ ಒಂದು ದೇಶ ಮತ್ತೊಂದು ದೇಶದ ಮೇಲೆ ಡಿಪೆಂಡೆಂಟ್ ಆಗಿರೋದ್ರಿಂದ ಸೂರ್ಯಗ್ರಹಣ ಮತ್ತು ಈ ಷಟ್ ಗ್ರಹಗಳು 6 ಗ್ರಹಗಳು 3-4-2025 ಸಾಯಂಕಾಲ 5:58 13-4-2025 ರಾತ್ರಿ 3:20 ಮೀನ ರಾಶಿಯಲ್ಲಿ ಪಂಚಗ್ರಹಗಳಿರ್ತಾರೆ. ಸೂರ್ಯ, ಬುಧ, ಶುಕ್ರ, ಶನಿ, ರಾಹು, ಪಂಚಗ್ರಹ ಯೋಗ ಉಂಟಾಗುತ್ತೆ. ಇದು ಪ್ರಪಂಚಕ್ಕೆ ಮತ್ತು ಭಾರತ ದೇಶಕ್ಕೆ ಒಂದು ಕೆಟ್ಟ ಸೂಚನೆಯನ್ನ ತೋರಿಸ್ತಾ ಇದೆ. ಈ ಅವಧಿಯಲ್ಲಿ ಪ್ರಪಂಚಾದ್ಯಂತ ಹಾಗೂ ದೇಶದಲ್ಲಿ ಭಯದ ವಾತಾವರಣ. ಮಂತ್ರಿ ಅಂದಾಗ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಮಂತ್ರಿ ಮಂಡಲ ಅಂದ್ರೆ ಬೇಕಾದಷ್ಟು ಜನ ಬರ್ತಾರೆ. ಮಂತ್ರಿ ಸಮಾನರಿಗೆ ಮರಣ ಸಮಾನ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈ 45 ಡೇಸ್ ಅಥವಾ 50 ಡೇಸ್ ಅಂತಾನೆ ತಿಳ್ಕೊಡಿ. ನೋಡಿ, ನ್ಯೂಮರಾಲಜಿ ಪ್ರಕಾರ 2025 2 + 0 + 2 + 5 ಎಲ್ಲಾ ಸಂಖ್ಯೆಯನ್ನ ಕೂಡಿದ್ರೆ ಬರುವಂತ ಸಂಖ್ಯೆ ಬಂದು 9. ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರನು ಕೂಡ ಜ್ಯೋತಿಷ್ಯ ಶಾಸ್ತ್ರದ ಮತ್ತೊಂದು ಭಾಗ. ಜ್ಯೋತಿಷ್ಯ ಶಾಸ್ತ್ರ ಎಲ್ಲಿಂದ ಬಂತು? ವೇದಗಳಿಂದ. ನಮ್ಮ ಧರ್ಮ, ಸನಾತನ ಧರ್ಮ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ವೇದಗಳು. ಚತುರ್ವೇದಗಳ ಒಂದು ಅಂಗ ಯಾವುದು? ಜ್ಯೋತಿಷ್ಯ ಶಾಸ್ತ್ರ. ಅದರಿಂದ ಸಂಖ್ಯಾಶಾಸ್ತ್ರ ಏನ್ ಹೇಳುತ್ತೆ? ಎಲ್ಲ ನಂಬರ್ ಕೂಡಿ 2 + 0 + 2 + 5 ಎಷ್ಟು ಬರುತ್ತೆ? 9 ಬರುತ್ತೆ, 9 ಬರುತ್ತೆ. ಆ ಸಂಖ್ಯೆಯನ್ನು ಆಳುವಂತ ಗ್ರಹ ಬಂದು ಮಂಗಳ ಗ್ರಹ. ನೀವೆಲ್ಲ ನೋಡ್ತಾ ಇದ್ದೀರಾ, ಅಮೆರಿಕ, ಯುಕ್ರೇನ್, ರಷ್ಯಾ ಎಲ್ಲ ವಾರ್ ನಿಲ್ಲಿಸಬೇಕು ಅಂತ ಡೊನಾಲ್ಡ್ ಟ್ರಂಪ್ ಪ್ರಯತ್ನ ಮಾಡ್ತಾ ಇರೋದು ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಆದ್ರೆ ಯುದ್ಧ ನಿಲ್ತಾ ಇದೆಯಾ? ನಿಲ್ತಾ ಇಲ್ಲ. ಇದು 2 ಸಂಘಟನೆಗಳು ವರ್ಲ್ಡ್ ವಾರ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್, ನೀವು ಯಾರಾದ್ರೂ ನ್ಯೂಸ್ ಕೇಳೋರ್ಗೆ ಗೊತ್ತಿರ್ಬೇಕು, ಅವರೇ ಹೇಳಿದ್ದಾರೆ. ಜೆಲೆನ್ಸ್ಕಿ ಹತ್ರ ಮಾತಾಡ್ಬೇಕಾದ್ರೆ ಪ್ರೆಸಿಡೆಂಟ್ ಜೆಲೆನ್ಸ್ಕಿ ಮತ್ತೆ ಇಬ್ರು ಪ್ರೆಸಿಡೆಂಟ್ಗಳು ಮಾತಾಡ್ಬೇಕಾದ್ರೆ, ಯುಕ್ರೇನ್ ಪ್ರೆಸಿಡೆಂಟ್, ಇದೆಲ್ಲ ಯುದ್ಧ ಭೀತಿ, 3ನೇ ವಿಶ್ವಯುದ್ಧ ಆಗುವಂತಹ ಸಾಧ್ಯತೆಗಳಿದೆ, ಅದೆಲ್ಲ ಆಗ್ಬಾರ್ದು ಅಂತ ನನ್ನ ಮನಸ್ಸಲ್ಲೂ ಇದೆ, ನಿಮ್ಮ ಮನಸ್ಸಲ್ಲೂ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇದೆಲ್ಲ ಯುದ್ಧಗಳು ಅಂದಾಗ್ಲೇನೆ ಪ್ರಪಂಚ ಕೆಳಗಡೆ ಹೋಗುವಂಥದ್ದು, ಜನನಾಶ ಆಗುವಂಥದ್ದು, ಟ್ರೇಡ್ ವಾರ್ ಆಗುವಂಥದ್ದು. ಈಗಾಗಲೇ ಟ್ರೇಡ್ ವಾರ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಹಾಗಾದ್ರೆ ರಾಜಕೀಯ ಪಟುಗಳಿಗೆ ವಿವಿಧ ರೀತಿಯ ಸಮಸ್ಯೆಗಳುಂಟಾಗುತ್ತೆ. ಗುಡುಗು, ಸಿಡಿಲಿನಂತಹ ಪ್ರಾಣಹಾನಿಗಳು
29ನೇ ತಾರೀಕಿಂದ 50 ದಿವಸದೊಳಗಡೆ ಇವೆಲ್ಲ ಹೆಚ್ಚಾಗುತ್ತೆ. ಅಮೆರಿಕದಲ್ಲಿ ಬಿರುಗಾಳಿ, ಯಾಕಂದ್ರೆ ಈಗ ಒಂದು ಪ್ರಪಂಚ ನೀವು ತಗೊಂಡ್ರೆ ಮೇಲೆ ಭಾಗ ಏನೇನ್ ಬರುತ್ತೋ ಅಲ್ಲೆಲ್ಲ ಸಮಸ್ಯೆಗಳೇ. ಯುರೋಪ್ ದೇಶಗಳಿರ್ಬೋದು, ನಾನು ಈಗ ಹೇಳಿದಂತ ದೇಶ ಎಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇರ್ಬೋದು, ಆಮೇಲೆ ರಷ್ಯಾ ನೋಡಿ, ರಷ್ಯಾದಲ್ಲೂ ಕೂಡ ಸೂರ್ಯಗ್ರಹಣ ಕಂಡು ಬರ್ತಾ ಇದೆ. ಅದಕ್ಕೆ ಗುಡುಲು, ಸಿಡಿಲಿನಂತಹ ಪ್ರಾಣಹಾನಿ, ಅತಿ ವೇಗವಾಗಿ ಜಾಸ್ತಿ ಗಾಳಿ ಬರೋದು, ಯುದ್ಧದಿಂದ ಪ್ರಾಣಹಾನಿ ಅಧಿಕ ಆಗುತ್ತೆ. ಯುದ್ಧ ಆಗೋದ್ರಿಂದ ಜಾಸ್ತಿ ಪ್ರಾಣಹಾನಿ ಆಗುತ್ತೆ. ಬುಧ ಕೂಡ ನೀಚನಾಗಿ ವ್ಯಯಭಾವದಲ್ಲಿರೋದ್ರಿಂದ ಲಾಸ್ ಆಫ್ ಟ್ರೇಡ್, ಯಾಕಂದ್ರೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರ್ಗೆ ತೊಂದರೆ ಆಗುತ್ತೆ. ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡೋರ್ಗೆ ಏನಾಗುತ್ತೆ, ನಮ್ಮ ಸಾಫ್ಟ್ವೇರ್ ತೊಂದರೆ ಆಗುತ್ತೆ. ಆಮೇಲೆ ಏರ್ ಆಕ್ಸಿಡೆಂಟ್ ಆಗುವ ಸಾಧ್ಯತೆಗಳಿದೆ, ರೈಲ್ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇದೆ. ವಾತಾವರಣದಲ್ಲಿ ದೊಡ್ಡ ಬದಲಾವಣೆ ನೀವಾಗ್ಲೇ ಗಮನಿಸ್ತಾ ಇದ್ದೀರಾ. ವಾತಾವರಣ ಎಷ್ಟು ಬೇಗ ಬಿಸಿಲು ಬರ್ತಾ ಇದೆ, ಎಷ್ಟು ಸೆಕೆ ಜಾಸ್ತಿ ಆಗ್ತಾ ಇದೆ. ಡಿಸಾಸ್ಟರ್ಸ್ ಇನ್ ಏರ್ ಅಂಡ್ ಸ್ಪೇಸ್ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯುದ್ಧಗಳು, ಕ್ರೈಮ್ ಎಗೇನೆಸ್ಟ್ ಹ್ಯುಮ್ಯಾನಿಟಿ, ಎಲ್ಲರಿಗೂ ಮನುಷ್ಯತ್ವ ಅನ್ನೋದಿರ್ಬೇಕು. ನಾವು ಮನುಷ್ಯರು, ಇನ್ನೊಬ್ರು ಕೂಡ ಮನುಷ್ಯರು. ಆ ಮನುಷ್ಯತ್ವವನ್ನ ಕಳ್ಕೊಂಡು ಯುದ್ಧ ಮಾಡುವಂಥದ್ದು. ಆಮೇಲೆ ಕಾಯಿಲೆಗಳು ಬರುತ್ತೆ ಅಂತ ಯುಗಾದಿ ಭವಿಷ್ಯದಲ್ಲಿ ಹೇಳಿದ್ದೆ. 2019ರಲ್ಲಿ ಇಡೀ ವಿಶ್ವದಲ್ಲೇ ಸಾಂಕ್ರಾಮಿಕ ರೋಗ ಬರುತ್ತೆ. 2020ರಲ್ಲಿ ಭಾರತ ದೇಶಕ್ಕೂ ಕೂಡ ಸಾಂಕ್ರಾಮಿಕ ರೋಗ ಅಂದ್ರೆ ಕೊರೋನಾ ಬಂತು. ಆ ವಿಡಿಯೋ ಮಾಡಿದೆ ಯುಗಾದಿ ಭವಿಷ್ಯದಲ್ಲಿ. ಈಗ ವಿಶ್ವಾವಸು ನಾಮ ಸಂವತ್ಸರ ಬರ್ತಾ ಇದೆಯಲ್ಲ, ಈಗ ರೋಗ ಅನ್ನೋದು, ಸಾಂಕ್ರಾಮಿಕ ರೋಗ ಅನ್ನೋದು ಚೈನಾದಿಂದ ಬರುತ್ತೆ ಅನ್ನೋ ವಿಷಯನೂ ಕೂಡ ತಿಳಿಸಿದ್ದೀನಿ. ಲಾಸ್ ಆಫ್ ಪಬ್ಲಿಕ್ ಮನಿ, ಯಾಕಂದ್ರೆ ನಾವು ಪ್ರಪಂಚದಲ್ಲಿರೋರೆಲ್ಲ ದುಡ್ಡಿಟ್ಟಿದೀವಿ. ಬ್ಯಾಂಕ್ಗೆ ಸೇಫ್ಟಿ ಇಲ್ಲ ಅಂದ್ರೆ ಎಲ್ಲಿ ದುಡ್ಡಿಡೋದು? ಮನೇಲಿ ಇಡ್ತೀರಾ? ನಿಮಗೆ ಕೊಡೋದು ಎಷ್ಟು? ನಿಮಗೆ ಇನ್ಸೂರೆನ್ಸ್ ಎಷ್ಟೇ ಲಕ್ಷ ಇಟ್ಟರು ಬರೀ 5 ಲಕ್ಷ. ನೀವು 20 ಲಕ್ಷ ಬ್ಯಾಂಕ್ ಅಲ್ಲಿ ಇಟ್ಟಿದ್ರು ಗೌರ್ಮೆಂಟ್ ಕೊಡೋದು ಬರೀ 5 ಲಕ್ಷ ಮಾತ್ರ ಇನ್ಶೂರೆನ್ಸ್. ಇನ್ ಮಿಕ್ಕಿದ ದುಡ್ಡಿಗೆ ಇನ್ಶೂರೆನ್ಸ್ ಯಾರು? 1 ಕೋಟಿ ಇಟ್ಟಿರ್ತೀರಾ. ಸ್ಕ್ಯಾಂಡಲ್ಸ್ ಆಗುವಂಥದ್ದು, ಟೆರರಿಸ್ಟ್ಗಳ ಆಕ್ಟಿವಿಟಿ ಜಾಸ್ತಿ ಆಗ್ಬೋದು, ಬ್ಯಾಡ್ ಎಕನಾಮಿಕ್ ಕಂಡೀಷನ್ಸ್ ಆಗುವಂಥದ್ದು, ಡೆತ್ ಆಫ್ ಇಂಪಾರ್ಟೆಂಟ್ ಪರ್ಸನ್ಸ್, ಯಾರಾದ್ರೂ ತುಂಬಾ ಪ್ರಾಮುಖ್ಯವಾದಂತಹ ವ್ಯಕ್ತಿಗಳ ಸಾವು ಉಂಟಾಗುವಂಥದ್ದು. ಇದೆಲ್ಲ ಇಡೀ ವಿಶ್ವದಲ್ಲೂ ಆಗೋ ಚಾನ್ಸ್ ಇದೆ. ಭಾರತ ದೇಶದಲ್ಲಿ ಸ್ವಲ್ಪ ಕಮ್ಮಿ ಅಷ್ಟೇ. ಭಾರತ ದೇಶಕ್ಕೂ ಕೂಡ ಇದ್ರ ಎಫೆಕ್ಟ್ ಆಗುತ್ತೆ. ಯಾರು ಭಾರತೀಯರು USA ಫಾರಿನ್ ಇನ್ವೆಸ್ಟ್ಮೆಂಟ್ ಮಾಡಿದೀರಾ, ಬಹಳ ಜಾಗ್ರತೆ. ಯುದ್ಧದಿಂದ ವಾರ್ ಲಾಸಸ್, ಯುದ್ಧ ಮಾಡೋದು, ಡ್ಯಾಮೇಜ್ ಮಾಡೋದು ಬಹಳ ಸುಲಭ, ಆದ್ರೆ ಅದನ್ನ ರಿಕವರಿ ಆಗೋದು ತುಂಬಾ ಕಷ್ಟ ಅಲ್ವಾ? ಒಂದು ಬಿಲ್ಡಿಂಗ್ ನ ಒಂದು ಬಾಂಬ್ ಹಾಕಿ ಹೊಡೆದಾಕ್ಬಿಡ್ಬೋದು, ಮತ್ತೆ ಅದನ್ನ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಡಿಸ್ಟ್ರಾಯ್ ಅಲ್ವಾ ಮಾಡೋದು. ಭಗವಂತ ಅಂದ್ರೆ ಗಾಡ್, G ಅಂದ್ರೆ ಜನರೇಟರ್, O ಅಂದ್ರೆ ಆಪರೇಟರ್, D ಅಂದ್ರೆ ಡಿಸ್ಟ್ರಾಯರ್. ಈಗ ಭಗವಂತನ ಪ್ರಕೃತಿಯ ಕ್ಲೀನ್ ನಡೀತಾ ಇದೆ, ಸೃಷ್ಟಿ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಬಹಳ ಎಚ್ಚರವಾಗಿರ್ಬೇಕು. ಪರಿಹಾರ ಓಂ ರುದ್ರಾಯ ನಮಃ ಅನ್ನಂತ ಮಂತ್ರ ಜಪ ಮಾಡಿ ರುದ್ರಾಭಿಷೇಕ ಪ್ರತಿಯೊಬ್ರು ಕೂಡ ಮಾಡಬೇಕು. ಓಂ ಕಾಲಾಯ ನಮಃ, ಯಾಕಂದ್ರೆ ಕಾಲರ ಕಾಲ ಮಹಾಕಾಲ. ಯಾವಾಗ ನಾವು ಪ್ರಕೃತಿನ ಡಿಸ್ಟರ್ಬೆನ್ಸ್ ಮಾಡ್ತೀವಿ, ಪ್ರಕೃತಿ ಈಶ್ವರನ ಕೇಳುತ್ತೆ, ಇನ್ನು ಯಾವಾಗವರೆಗೂ ಇದು ಪ್ರಪಂಚ, ಯಾವಾಗ ನಾನು ತೊಳಿಬೇಕು, ಕ್ಲೀನ್ ಮಾಡಬೇಕು ಅಂತ. ಅದರಿಂದ ನಾವು ಆ ರುದ್ರ ಕಾಲರ ಕಾಲ ಮಹಾಕಾಲನ ನೆನಪು ಮಾಡೋದ್ರಿಂದ ನಾವು ಇಂಥ ಸಮಯದಲ್ಲಿ ಬಚಾವಾಗಕ್ಕೆ, ಅಂದ್ರೆ ನಾವು ಸೇಫ್ಟಿಯಾಗಿರಕ್ಕೆ, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಯಾರು ಕೂಡ ಮರಿಬಾರ್ದು. ಇಂತಹ ಕೆಟ್ಟ ಘಟನೆಗಳು ನಮ್ಗೆ ಹೇಳಕ್ಕೂ ಇಷ್ಟ ಇಲ್ಲ, ಆ ಥರ ನಡಿಬಾರದು. ನನ್ನ ಬಾಯಿಂದ ಇದಾಗ್ತಾ ಇರುವಂಥದ್ದಲ್ಲ. ಯಾಕೆಂದ್ರೆ ಗುರುಗಳೇ ನಿಮ್ ಬಾಯಿಂದ ಹೇಳ್ಬಿಟ್ರಿ ಈ ತರ ಆಯ್ತು, ಬ್ರಾಹ್ಮಣರ ಬಾಯಿಂದ ಇಂಥ ಮಾತುಗಳು ಬರಬಾರ್ದು ಅಂತ ನಿಮ್ದೆಲ್ಲ ಮನಸ್ಸಲ್ಲಿ ಇರ್ಬೋದು. ಆದ್ರೆ ನನ್ನ ಮನಸ್ಸಲ್ಲೂ ಕೂಡ ಇದೆಲ್ಲ ಆಗ್ಬಾರ್ದು. ಆದ್ರೆ ಗ್ರಹಗತಿಗಳ ಸೂಚನೆಗಳು ಹಂಗೆ ಕಂಡು ಬರ್ತಾ ಇದೆ. ನಾವೆಲ್ಲ ಈಶ್ವರನ ಪ್ರಾರ್ಥನೆ ಮಾಡೋಣ, ಪ್ರಪಂಚಕ್ಕೆ ಒಳ್ಳೇದಾಗ್ಲಿ. ಪ್ರಪಂಚದಲ್ಲಿರುವಂತ ಎಲ್ಲಾ ಜನಗಳು ಕೂಡ ನಮ್ಮ ಸನಾತನ ಧರ್ಮ, ನಮ್ಮ ಧರ್ಮ ಏನ್ ಹೇಳುತ್ತೆ, ಸರ್ವಜನೋ ಸುಖಿನೋ ಭವಂತು, ಅದನ್ನು ನಾವು ಫಾಲೋ ಮಾಡುವಂಥವ್ರು. ಇಡೀ ಪ್ರಪಂಚನೇ ಸುಖ, ಶಾಂತಿ, ಸಮೃದ್ಧಿಯಿಂದ ಇರಬೇಕು ಅನ್ನುವಂತಹ ಆಸೆ ಪಡುವಂತಹ ಧರ್ಮದಲ್ಲಿ ನಾವು ಹುಟ್ಟಿ ಪ್ರಪಂಚ ವಿನಾಶ ಆಗ್ಲಿ ಅಂತ ನಾವು ಬಯಸೋದಿಲ್ಲ.
ಆದರೆ ಗ್ರಹಗತಿಗಳು 6 ಗ್ರಹಗಳು ಮತ್ತು ಪಂಚಗ್ರಹಗಳು ಮೀನರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, ಅದರಲ್ಲೂ ಕಾಲಚಕ್ರ ವ್ಯಯಭಾವದಲ್ಲಿ ಇವೆಲ್ಲ ಸಂಚಾರ ಆಗ್ತಾ ಇರೋದ್ರಿಂದ, ಇದೆಲ್ಲ ಗ್ರಹಗತಿಗಳು ಸೂಚನೆಯನ್ನ ಕೊಟ್ಟು ನನಗೆ ಪ್ರೇರಣೆ ಬಂದಿರೋದ್ರಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. 2.5 ವರ್ಷದ ಮುಂಚೆನೂ, ಎರಡು ವರ್ಷನೋ ಅಥವಾ 3 ವರ್ಷದ ಮೊದಲು ಕೂಡ ಪ್ರೇರಣೆ ಆಗಿದ್ದಕ್ಕೆ ನಾನು ವಿಡಿಯೋನ ಮಾಡಿದ್ದೆ. ಈಗ ದ್ವಾದಶ ರಾಶಿಗಳು ಎಲ್ಲರಿಗೂ ಕೂಡ ಕುತೂಹಲ ಇರುತ್ತೆ. ನಾನು ಮೇಷರಾಶಿ, ಮೀನ ರಾಶಿ, ಯಾವ ರಾಶಿಯವರಿಗೆ ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಷಯವನ್ನ ನಾನೀಗ ತಿಳಿಸ್ತಾ ಹೋಗ್ತೀನಿ. ನಾನು ಮೇಷರಾಶಿಯಿಂದ ಮೀನ ರಾಶಿಯವರು ಏನೇನು ಪರಿಹಾರ ಮಾಡ್ಕೋಬೇಕು ಅದು ಕೂಡ ಹೇಳ್ತೀನಿ. ಆಮೇಲೆ ಟೈಮ್ ಸ್ಟ್ಯಾಂಪ್, ಯಾವ ರಾಶಿಯವ್ರಿಗೆ ಎಷ್ಟೆಷ್ಟು ನಿಮಿಷ ಅನ್ನೋಂತಹ ಟೈಮ್ ಸ್ಟ್ಯಾಂಪ್ ಕೂಡ ತಿಳಿಸ್ತೀನಿ. ಅದೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಟೈಮ್ ಸ್ಟ್ಯಾಂಪ್ ಪ್ರಕಾರ ನೀವು ನೋಡ್ಬೋದು. ನೀವು ನನ್ನ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವಿಡಿಯೋನ ಶೇರ್ ಮಾಡಿ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳು ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ. ನಮ್ಮ ಸನಾತನ ಧರ್ಮವನ್ನು ರಕ್ಷಣೆ ಮಾಡಿ. ಧರ್ಮೋ ರಕ್ಷತಿ ರಕ್ಷತಃ. ನಾವು ಧರ್ಮವನ್ನ ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಆದ್ರಿಂದ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಗೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನ್ ಯೂಸು ಅಂದ್ರೆ, ಮುಂದೆ ನಾನು ಹಾಕುವ ವಿಡಿಯೋಗಳು ನಿಮ್ಗೆ ಬೇಗ ಬಂದು ತಲುಪುತ್ತೆ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಯಾವುದು? ಮೇಷರಾಶಿ. ಮೇಷರಾಶಿಗೆ 12ನೇ ಮನೆಯಲ್ಲಿ ಸೂರ್ಯಗ್ರಹಣ. ಹಾಗಾದ್ರೆ 12ನೇ ಮನೆಯಲ್ಲಿ ಸೂರ್ಯಗ್ರಹಣ ನಡೀತಾ ಇದ್ರೆ ಮೇಷರಾಶಿ ಜಾತಕರಿಗೆ ಯಾವ ತರ ಫಲಾನುಫಲ ಉಂಟಾಗ್ಬೋದು ಅನ್ನುವಂಥ ವಿಷಯ ತಿಳಿಸ್ತೀನಿ. ಕೆಲವರು ಉತ್ತಮವಾದ ಅಂತಸ್ತು ಕಳ್ಕೋಬಹುದು, ಗೌರವವನ್ನ ಕಳೆದುಕೊಳ್ಳಬಹುದು. ಆಮೇಲೆ ಸಾಡೆ ಸಾತಿ ಬೇರೆ ಆರಂಭ ಆಗ್ತಾ ಇರೋದ್ರಿಂದ ಸರ್ಕಾರಿ ಅಧಿಕಾರಿಗಳಿಂದ ನಿಮಗೆ ತೊಂದರೆಗಳಾಗ್ಬೋದು. ಅಥವಾ ನಿಮ್ಮ ಉನ್ನತ ಅಧಿಕಾರಿ, ನೀವು ಯಾರಾದ್ರೊಬ್ರು ಕಂಟ್ರೋಲ್ ಕೆಲಸ ಮಾಡ್ಬೇಕಾದ್ರೆ ನಿಮ್ ಬಾಸ್ ಹತ್ರ ಕೆಲಸ ಮಾಡ್ತಿರ್ತೀರ, ನಿಮ್ ಬಾಸ್ ಇಂದ ನಿಮಗೆ ತೊಂದರೆ ಆಗ್ಬೋದು. ಅಪಮಾನ ಘಟನೆಗಳು ಕೂಡ ನಡೆಯುವ ಸಾಧ್ಯತೆ ಇರುತ್ತೆ. ಕೆಲವರಿಗೆ ವೃತ್ತಿಯಲ್ಲಿ ಹಿಂಬಡ್ತಿ, ಪ್ರಮೋಷನ್ ಆಗುವ ಸಾಧ್ಯತೆಗಳಿರುತ್ತೆ. ಎದೆ ನೋವು ಬರ್ಬೋದು, ಚರ್ಮ ವ್ಯಾಧಿಗಳು ಉಂಟಾಗ್ಬೋದು, ಕಾಲುಗಳಿಗೆ ಗಾಯಗಳು ಉಂಟಾಗ್ಬೋದು. ಅನಾವಶ್ಯಕವಾಗಿ ಸುಮ್ಮನೆ ತಿರುಗಾಟ, ಪ್ರಯೋಜನ ಇಲ್ಲದೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಕೂಡ ನೀವು ಮಾಡ್ಬೋದು. ಅದರಿಂದ ನಿಮಗೆ ಬೇಜಾರು ಕೂಡ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಮೇಷರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೊಂತೀರಿ? ನೀವೆಲ್ಲ ಓಂ ಕಾಲ ಕಾಲಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ. ಮೇಷರಾಶಿಯವರಿಗೆ ಈಗ ಗ್ರಹಣದಿಂದ ಈಗ 48 ದಿನ ಅಥವಾ 50 ದಿನದವರೆಗೂ ಏನು ತೊಂದರೆ ಆಗುತ್ತೋ ಅದರ ಎಫೆಕ್ಟು ಕಡಿಮೆ ಆಗುತ್ತೆ. ನೀವು ಯಾವುದೇ ದೇಶದಲ್ಲಿರಲಿ ದಯವಿಟ್ಟು ಮಾಡೋದನ್ನ ಮರಿಬೇಡಿ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿಗೆ ವೃಷಭ ರಾಶಿ. ಎಲ್ಲ ವೃಷಭ ರಾಶಿ ಜಾತಕರಿಗೆ ಸೂರ್ಯಗ್ರಹಣದ ಪ್ರಭಾವ ಹೇಗಿರುತ್ತೆ, ನಿಮಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ, ಈ ಎಲ್ಲ ವಿಷಯವನ್ನ ನಾನೀಗ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮಗೆ ಸೂರ್ಯಗ್ರಹಣ ಉಂಟಾದ್ರೂ ಕೂಡ ನಿಮಗೆ ಶುಭನೇ ಆಗುತ್ತೆ. ಏಕಾದಶ ಸ್ಥಾನದಲ್ಲಿ ಸೂರ್ಯ ಸಂಚಾರ ಆಗ್ತಾ, ಶನಿನೂ ಕೂಡ ಸಂಚಾರ ಆಗ್ತಾ ಇರೋದ್ರಿಂದ ವೈಭವವಾದ ಜೀವನ ಸಿಗುತ್ತೆ. ನಿಮಗೆ ತುಂಬಾ ದಿವಸದಿಂದ ಕಾಯಿಲೆಗಳಿದ್ರೆ ಆ ಕಾಯಿಲೆಗಳಿಂದ ಮುಕ್ತಿ ಸಿಗುತ್ತೆ. ಯಾಕೆಂದ್ರೆ ಗ್ರಹಣ ಅಂದಾಗ ತುಂಬಾ ಪವರ್ಫುಲ್ ಆಗಿರುತ್ತೆ. ನಿಮಗೆ ಲಾಭ ಆಗುತ್ತೆ. ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರ್ಗೂ ಲಾಭ ಆಗುತ್ತೆ. ನಿಮ್ಮ ತೊಂದರೆಗಳು, ಬೇಸರಗಳು ನಿವಾರಣೆ ಆಗುತ್ತೆ. ಸನ್ಮಾನಗಳು ಹೆಚ್ಚಾಗುತ್ತೆ. ತಾವು ಮಾಡ್ತಿರುವಂತ ವೃತ್ತಿಯಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆ ಇರುತ್ತೆ. ಡೇಟ್ ಬರ್ಕೊಳ್ಳಿ, 29 ಮಾರ್ಚ್ 2025ರಿಂದ 50 ದಿವಸದೊಳಗಡೆ ನಿಮಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಅಂತಸ್ತು ಸಿಗುವ ಸಾಧ್ಯತೆ ಇದೆ. ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ಶುಭ ಕಾರ್ಯಗಳನ್ನ ಮಾಡ್ತೀರಿ. ರಾಜಕಾರಣಿಗಳ ಸಹಾಯ ಅಥವಾ ಪರಿಚಯ ಉಂಟಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ವೃಷಭ ರಾಶಿ ಜಾತಕರಿಗೆ. ಆಗ ವೃಷಭ ರಾಶಿ ಜಾತಕರಿಗೆ ಗ್ರಹಣದ ಎಫೆಕ್ಟ್ ಉಂಟಾಗಬಾರ್ದು ಅಂದ್ರೆ ನೀವು ಪಂಚಾಕ್ಷರಿ ಮಂತ್ರ
ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಹಸುವಿನ ಹಾಲಿನಿಂದ ಮತ್ತೆ ಹಸುವಿನ ತುಪ್ಪದಿಂದ ಶಿವನಿಗೆ ಅಭಿಷೇಕ ಮಾಡಿ ಖಂಡಿತ ವೃಷಭ ರಾಶಿಯವರಿಗೆ ಒಳ್ಳೆಯದಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ಸೂರ್ಯಗ್ರಹಣದ ಪ್ರಭಾವ ಹೇಗಿರುತ್ತೆ ಅನ್ನುವಂಥ ವಿಷಯ ಮತ್ತು ಈ ಪಂಚಗ್ರಹಗಳು, ಷಡ್ಗ್ರಹಗಳು ಅಂದ್ರೆ 6 ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಮಿಥುನ ರಾಶಿ ಜಾತಕರಿಗೆ. ನಿಮಗೆ ದಶಮ ಭಾವದಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಯಶಸ್ವಿ ಆಗ್ತೀರಿ, ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಮಿಥುನ ರಾಶಿಯವರಿಗೆ ಅನುಕೂಲ ಆಗುತ್ತೆ, ಸ್ತ್ರೀಯರ ಜೊತೆ ಸಂಬಂಧಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ, ಸರ್ಕಾರ ಅಧಿಕಾರಿಗಳ ಜೊತೆ ಪರಿಚಯ ಮತ್ತು ಲಾಭ, ಉತ್ತಮ ವಸ್ತ್ರ, ಅಧಿಕಾರ, ವೃತ್ತಿಯಲ್ಲಿ ಅನುಕೂಲ, ಧನಲಾಭ ಆಗುವ ಸಾಧ್ಯತೆಗಳು ಇದೆ. ಆಧ್ಯಾತ್ಮಿಕ ಒಲವು ಕೂಡ ಕೆಲವರಿಗೆ ಹೆಚ್ಚಾಗುವ ಸಾಧ್ಯತೆಗಳು ಕಂಡು ಬರುತ್ತೆ ಮಿಥುನ ರಾಶಿ ಜಾತಕರಿಗೆ. ಮಿಥುನ ರಾಶಿಯವರಿಗೆ ಸೂರ್ಯಗ್ರಹಣದ ಪ್ರಭಾವ ಫಲ, ನಾನು ಹೇಳಿದಂತಹ ಫಲ ಈ 50 to 60 ಡೇಸ್ ಅಂದ್ರೆ 48ರಿಂದ 50 ದಿವಸ, 60 ಬೇಡ, 50 ದಿವಸದೊಳಗಡೆ ಈ ಫಲ ಪ್ರಾಪ್ತಿಯಾಗುತ್ತೆ ಮಿಥುನ ರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಸೂರ್ಯಗ್ರಹಣದ ಪ್ರಭಾವ ಹೇಗಿರುತ್ತೆ ಅನ್ನುವಂತಹ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕರ್ಕಾಟಕ ರಾಶಿಯವರಿಗೆ ಸೂರ್ಯ ದ್ವಿತೀಯಾಧಿಪತಿ ಮತ್ತು ನಿಮ್ಮ ಭಾಗ್ಯಸ್ಥಾನದಲ್ಲಿ ಸೂರ್ಯ ಸಂಚಾರ ಮತ್ತು ಗ್ರಹಣ ಸಂಚಾರ ಆಗ್ತಾ ಇರೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಆದಾಯ ಇಳಿಮುಖ ಆಗುತ್ತೆ, ಅಪರಾಧಗಳಲ್ಲಿ ಸಿಕ್ಕಿಕೊಳ್ಳುವ ಸಾಧ್ಯತೆಗಳಿರುತ್ತೆ, ನಿಮ್ಮ ಪ್ರಯತ್ನಗಳು ಏನೇ ಮಾಡಿದ್ರು ಯಶಸ್ವಿ ಆಗದಂತಹ ಪರಿಸ್ಥಿತಿ, ಸಂಕಲ್ಪ ಶಕ್ತಿ ಕಡಿಮೆ ಆಗುತ್ತೆ, ನಿಮ್ಮ ಅದೃಷ್ಟ ಅನ್ನೋದು ಕೆಟ್ಟು ಹೋಗುವ ಸಾಧ್ಯತೆ ಇದೆ. ಅಷ್ಟಮ ಶನಿ ಇಲ್ಲ ಅಂದ್ರೂ ಕೂಡ ಭಾಗ್ಯಸ್ಥಾನದಲ್ಲಿ 6 ಗ್ರಹಗಳು ಸಂಚಾರ ಆಗಿ ಆಕಸ್ಮಿಕವಾಗಿ ಅಪಘಾತಗಳು ಕೂಡ ಆಗುವ ಸಾಧ್ಯತೆ ಇದೆ ಕರ್ಕಾಟಕ ರಾಶಿ ಜಾತಕರಿಗೆ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರು ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ನೀವು ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕರ್ಕಾಟಕ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ಸೂರ್ಯಗ್ರಹಣ, ರಾಹುಗ್ರಸ್ತ ಸೂರ್ಯಗ್ರಹಣ ಯಾವ ತರ ಪ್ರಭಾವ ಉಂಟಾಗುತ್ತೆ? ನಿಮ್ಗೆ ಅಷ್ಟಮ ಶನಿ, ಕಂಟಕ ಶನಿ ಬೇರೆ ಆರಂಭ ಆಗ್ತಾ ಇದೆ. ಹಾಗಾದ್ರೆ ಸೂರ್ಯಗ್ರಹಣದ ಪ್ರಭಾವ ಈ 48ರಿಂದ 50 ದಿನ ಸಿಂಹ ರಾಶಿ ಜಾತಕರು ಬಹಳ ಜಾಗ್ರತೆಯಾಗಿ ಇರಬೇಕು. ಯಾಕೆಂದ್ರೆ ನಿಮ್ಮ ರಾಶ್ಯಾಧಿಪತಿ ಸೂರ್ಯ ಹೋಗಿ ಗ್ರಹಣಕ್ಕೆ ಮತ್ತು ಶನಿಯ ಕಾಟಕ್ಕೆ ಸಿಕ್ಕಿಕೊಳ್ಳುವ ಸಾಧ್ಯತೆಗಳು ಅತಿ ಹೆಚ್ಚು. ಸಿಕ್ಕಾಕೊಳ್ತಾನೆ. ಅದಕ್ಕೆ ಏನೇನು ತೊಂದರೆಗಳಾಗ್ಬೋದು? ಸಿಂಹ ರಾಶಿಯವರಿಗೆ ಪುರುಷರಾಗಿದ್ದರೆ ಪತ್ನಿಯನ್ನು ಕಳೆದುಕೊಳ್ಳುವ ತೊಂದರೆ, ಸ್ತ್ರೀಯರಾಗಿದ್ದರೆ ಪತಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ. ಎಲ್ಲರಿಗೂ ಆಗ್ಬೇಕು ಅಂತೇನಿಲ್ಲ, ಕೆಲವರಿಗೆ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸ್ಬೇಕು. ಶತ್ರುಗಳ ಜೊತೆ ಕಲಹಗಳು, ದೇಹದಲ್ಲಿ ನೋವು, ಅಪಘಾತಗಳು ಅಥವಾ ಕಣ್ಣುಗಳ ತೊಂದರೆ, ಪೈಲ್ಸ್ ರೋಗ ಇರೋರು ಬಹಳ ಜಾಗ್ರತೆ, ರಕ್ತದ ಒತ್ತಡ ಜಾಸ್ತಿ ಆಗುವಂಥದ್ದು, ತಂದೆಗೆ ತೊಂದರೆ ಅಥವಾ ಮರಣ ಅಥವಾ ತಂದೆ ಸಮಾನರು ನಿಮ್ಗೆ ಯಾರಿದಾರೋ ಅವರಿಗೆ ತೊಂದರೆ, ಮರಣ ಆಗುವ ಸಾಧ್ಯತೆ, ಪ್ರಯಾಣಗಳಲ್ಲಿ ತೊಂದರೆ ಆಗುವಂಥದ್ದು, ಅನಾವಶ್ಯಕ ಖರ್ಚು ಉಂಟಾಗುವಂಥದ್ದು, ರಾಜಭಯ, ಏನಾದ್ರು ಸರ್ಕಾರ ಟ್ಯಾಕ್ಸ್ ಹಾಕ್ಬಿಡ್ಬೋದು, ಫೈನ್ ಹಾಕ್ಬಿಡ್ಬೋದು, ಪೊಲೀಸ್ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ನಿಮಗೆ ಆಯುಷ್ಯಗೆ ತೊಂದರೆ. ನಿಮ್ಗೆ ಏನು ಆಗ್ಬಾರ್ದು ಅಂತ ನಂದು, ಅದೇ ಗ್ರಹಗತಿಗಳು ಏನ್ ಹೇಳುತ್ತೋ ಅದನ್ನ ಮಾತ್ರ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ.
ಬ್ರಾಹ್ಮಣ ಹೇಳ್ಬಿಟ್ಟ, ಅದಕ್ಕೆ ಹಿಂಗೆಲ್ಲ ಆಗ್ಬಾರ್ದು. ಬ್ರಾಹ್ಮಣರ ಮಾಯಲ್ಲಿ ಯಾವಾಗಲೂ ಕೂಡ ಶುಭನೇ ಬರಬೇಕು. ಆದ್ರೆ ಗ್ರಹಗತಿಗಳ ಫಲ ಹೀಗಿದೆ, ಅದು ಆಗಬಾರ್ದು ಅಂದ್ರೆ ಪರಿಹಾರ ಏನ್ ಮಾಡ್ಬೇಕು? ಸಿಂಹ ರಾಶಿ ಜಾತಕರು ಅಂದಾಗ ನೀವೆಲ್ಲ ಓಂ ರುದ್ರಾಯ ನಮಃ, ಓಂ ರುದ್ರಾಯ ನಮಃ ರುದ್ರ ಕೇಳ್ಬೇಕು, ರುದ್ರಾಭಿಷೇಕ ಮಾಡಿಸ್ಬೇಕು, ಮತ್ತೆ ಬಿಲ್ವಪತ್ರೆಯಿಂದ ಶಿವನ ಪೂಜೆ ಮಾಡಬೇಕು. ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ನೋಡಿ, ಪರಿಹಾರನೂ ಕೂಡ ನಿಮಗೆ ಶಾಸ್ತ್ರ ತಿಳಿಸ್ಕೊಡುತ್ತೆ ಸಿಂಹರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿ, 6ನೇ ರಾಶಿ ಯಾವುದು? ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸೂರ್ಯಗ್ರಹಣದ ಪ್ರಭಾವ. ನೋಡಿ, ಶನಿ ಮಹಾತ್ಮ ನಿಮಗೆ ಸಪ್ತಮ ಭಾವಕ್ಕೆ ಸಂಚಾರ ಆಗ್ಬಿಡ್ತಾನೆ 29 ಮಾರ್ಚ್ 2025. ಏನಾಗುತ್ತೆ? ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ತೊಂದರೆ, ವೈವಾಹಿಕ ಜೀವನದಲ್ಲಿ ತೊಂದರೆ ಆಗುವಂಥದ್ದು, ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಬಹಳ ಎಚ್ಚರ. ದಾಂಪತ್ಯದಲ್ಲಿ ವಿರಸ, ಅಥವಾ ವಿವಾಹ ಆಗಿದ್ದರೆ, ಪುರುಷರಾಗಿದ್ದರೆ ನಿಮ್ಮ ಪತ್ನಿಗೆ ವ್ಯಾಧಿಗ್ರಸ್ತಳಾಗ್ಬೋದು, ಅಥವಾ ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಗೆ ಅನಾರೋಗ್ಯ ಉಂಟಾಗ್ಬೋದು, ಪೈಲ್ಸ್ ರೋಗ ಉಂಟಾಗ್ಬೋದು, ತಲೆನೋವು ಬರ್ಬೋದು, ಭಯ ಉಂಟಾಗ್ಬೋದು, ನಿಮಗೆ ನರಗಳ ದುರ್ಬಲ ಉಂಟಾಗುವ ಸಾಧ್ಯತೆ ಇದೆ, ಅಪಮಾನ, ಶೀಘ್ರ ಕೋಪ ಬರುವಂಥದ್ದು. ಅಥವಾ ವಿವಾಹ ಆಗಿದ್ದರೆ, ಪುರುಷರಾಗಿದ್ದರೆ ಪತ್ನಿಯ ಆರೋಗ್ಯದಲ್ಲಿ ತೊಂದರೆ, ಹೇಳಿದೆ ನಾನಾಗ್ಲೇ. ಸ್ತ್ರೀಯರಾಗಿದ್ದರೆ ಪತಿಯ ಆರೋಗ್ಯದಲ್ಲಿ ತೊಂದರೆ, ಹಠಮಾರಿತನ, ನಾನು ಎಂಬ ಅಹಂ ಬೇಡ. ಆ ಹಂ ಪಟ್ಟಾಗ ಪಾರ್ಟ್ನರ್ಶಿಪ್ ಎಲ್ಲ ಲಾಸ್ ಆಗ್ಬಿಡುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡಬೇಕು, ನಿಮ್ ಬಾಸ್ ಜೊತೆಗೆ ವ್ಯವಹಾರದಲ್ಲಿ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಎಲ್ಲಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಕನ್ಯಾ ರಾಶಿ ಜಾತಕರು ಎಚ್ಚರ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ನಾನು ಅಂದಾಗ ನಮ್ಮಲ್ಲಿರುವಂತಹ ವಿನಯ ನಾಶ ಆಗುತ್ತೆ. ಕೋಪ ಮಾಡ್ಕೊಳ್ಳೋದ್ರಿಂದ ಪ್ರೀತಿ ಅನ್ನೋದು ನಾಶ ಆಗುತ್ತೆ. ಅದಕ್ಕೆ ಕನ್ಯಾ ರಾಶಿ ಜಾತಕರು ಎಚ್ಚರ. ಹಾಗೆ ಕನ್ಯಾ ರಾಶಿ ಜಾತಕರು ಯಾವ ರೀತಿ ಶಿವನ ನೆನಪು ಮಾಡಬೇಕು? ಶಿವ ಕಣ್ಣು ಕಾಣಲ್ಲ, ಅದಕ್ಕೆ ಓಂ ಅವ್ಯಕ್ತಾಯ ನಮಃ. ಈ ಬರೀ ಕಣ್ಣಿಂದ ಬೆಳಕಿದ್ರೆ ಮಾತ್ರ ಕಾಣಕ್ ಸಾಧ್ಯ, ಬೆಳಕಿಲ್ಲ ಅಂದ್ರೆ ಏನು ಕಾಣಕ್ಕಾಗಲ್ಲ. ಅದಕ್ಕೆ ಶಿವನ್ನ ಓಂ ಅವ್ಯಕ್ತಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ಪಂಚಾಮೃತ ಅಭಿಷೇಕ ಶಿವರಿಗೆ ಮಾಡಿಸಿ ಕನ್ಯಾ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಲ್ಲ. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ, 7ನೇ ರಾಶಿ ತುಲಾ ರಾಶಿ. ತುಲಾ ರಾಶಿಯವರಿಗೆ ಗ್ರಹಣದ ಎಫೆಕ್ಟ್ ಹೇಗಿರುತ್ತೆ ಅನ್ನುವಂತಹ ವಿಚಾರವನ್ನ ತಿಳಿಸ್ತೀನಿ. ತುಲಾ ರಾಶಿಯವರಿಗೆ ಶತ್ರುಗಳ ಚಟುವಟಿಕೆಯನ್ನ ನೀವು ನಿರ್ಬಂಧಿಸ್ತೀರಿ. ಬಹಳ ಕಾಲದಿಂದ ಇರುವ ವಿವಾದಗಳು ನಿಮ್ಮಂತೆ ಆಗುತ್ತೆ. ನಿಮಗೆ ಗ್ರಹಣದಿಂದ ಶುಭ ಫಲ ಪ್ರಾಪ್ತಿಯಾಗುತ್ತೆ. ವ್ಯಾಧಿಗಳಿಂದ ಗುಣ ಹೊಂದುತ್ತೀರಿ. ಮಾನಸಿಕ ವ್ಯತೆ ಹೋಗಲಾಡಿಸ್ಕೊಳ್ತೀರಿ. ಉತ್ತಮ ಆದಾಯ, ಉತ್ತಮ ಆರೋಗ್ಯ, ದಾನ ಧರ್ಮಗಳಲ್ಲಿ ನೀವು ಭಾಗಿಯಾಗಿ ಪುಣ್ಯವನ್ನ ಸಂಪಾದನೆ ಮಾಡ್ತೀರಾ ತುಲಾ ರಾಶಿ ಜಾತಕರು. ಹಾಗಾದ್ರೆ ತುಲಾ ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು? ಓಂ ಪರಮಾತ್ಮನೇ ನಮಃ. ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮ. ಪರಮ ಅಂದ್ರೆ ಶ್ರೇಷ್ಠ. ಓಂ ಪರಮಾತ್ಮನೇ ನಮಃ ಅಂತ ಮಂತ್ರ ಜಪ ಮಾಡ್ತಾ ತುಲಾ ರಾಶಿ ಜಾತಕರು ಹಸುವಿನ ಹಾಲಿನಿಂದ ಶಿವನಿಗೆ ಕ್ಷೀರಾಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿ, ವೃಶ್ಚಿಕ ರಾಶಿ. ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಪಂಚಮ ಭಾವದಲ್ಲಿ ನಿಮಗೆ ಸೂರ್ಯಗ್ರಹಣದ ಪ್ರಭಾವ 48ರಿಂದ 50 ದಿವಸ ಯಾವ ರೀತಿ ಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ವಿದ್ಯಾಸ್ಥಾನ, ವಿದ್ಯೆ, ಓದೋದಕ್ಕೆ ಅಡೆತಡೆಗಳು, ಓದೋದಕ್ಕೆ ಬೇಸರ,
ಮಕ್ಕಳಿದ್ರೆ ನಿಮಗೆ ಮಕ್ಕಳ ಜೊತೆ ಕಲಹ, ಸೋಮಾರಿತನ, ವೃತ್ತಿಯಲ್ಲಿ ತೊಂದರೆಗಳು, ಮಾನಸಿಕವಾಗಿ ಸ್ವಲ್ಪ ಅಸ್ವಸ್ಥರಾಗ್ತೀರಿ, ನಿಮ್ಮ ಶತ್ರುಗಳ ಚಟುವಟಿಕೆಗಳಿಂದ ಉದ್ವೇಗಕ್ಕೆ ಒಳಗಾಗುವಂಥದ್ದು, ವಾಯು ಪ್ರಕೋಪ, ಗ್ಯಾಸ್ಟ್ರಿಕ್ ಆಗುವಂಥದ್ದು, ಹೊಟ್ಟೆ ಸಂಬಂಧ ತೊಂದರೆಗಳಾಗುವಂಥದ್ದು, ಯಾರಾದರೂ ಮೇಲಧಿಕಾರಿಗಳಿರ್ಬೋದು, ಆಕಸ್ಮಿಕ ತಪಾಸಣೆಯಿಂದ ತೊಂದರೆಗೆ ಸಿಲುಕಿಕೊಳ್ಳುವಂಥದ್ದು, ಓದ್ಬೇಕಾದ್ರೆ ಯಾರೋ ಹೈಯರ್ ಲೆವೆಲ್ ಇಂದ ನಿಮ್ಗೇನೋ ಒಂದು ಇನ್ವೆಸ್ಟಿಗೇಷನ್ ಬಂದ್ಬಿಡ್ಬೋದು, ಎಜುಕೇಶನ್ ಡಿಸ್ಟರ್ಬೆನ್ಸ್ ಆಗ್ಬಿಡ್ಬೋದು, ಅಥವಾ ಕೆಲಸದಲ್ಲಿ ತೊಂದರೆಗಳಾಗ್ಬಿಡ್ಬೋದು. ಆ ಥರ ಎಲ್ಲ ಏನು ಆಗ್ಬಾರ್ದು, ಗ್ರಹಗಳಿಂದ ನಿಮಗೆ ಶುಭ ಫಲ ಪ್ರಾಪ್ತಿಯಾಗಬೇಕು ಈ ಗ್ರಹಣದಿಂದ ಅಂತ ಯಾರಿಗೆ ಆಸಕ್ತಿ ಇದೆ ಅವರೆಲ್ಲ 3 ಲೋಕದ ತಂದೆ ಶಿವ ಓಂ ತ್ರಿಲೋಕೇಶಾಯ ನಮಃ. ಯಾಕೆಂದ್ರೆ ಇದು ಇಹಲೋಕ, ಈ ಲೋಕದಿಂದ ನಾವು ಶರೀರ ಬಿಡ್ಲೇಬೇಕು, ವಾಪಸ್ ಅಲ್ಲಿಗೆ ಹೋಗ್ಬೇಕು. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ, ಅದಕ್ಕೆ ಅಲ್ಲಿಗೆ ಹೋಗ್ಬೇಕಲ್ವಾ, ಅದಕ್ಕೆ ಆ ಪರಮಾತ್ಮ ಅಲ್ಲಿದ್ದಾನೆ. ಅದಕ್ಕೆ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಗಂಗಾ ಜಲದಿಂದ ಶಿವನ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ವೃಶ್ಚಿಕ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನ ರಾಶಿ ಚಕ್ರದಲ್ಲಿ 9ನೇ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಸೂರ್ಯಗ್ರಹಣದ ಪ್ರಭಾವ ಹೇಗಿರುತ್ತೆ ಅನ್ನುವಂಥ ವಿಚಾರ. ಧನಸ್ಸು, ಮಕರ, ಕುಂಭ, ಮೀನ, ನಿಮ್ಮ ಜನ್ಮ ರಾಶಿಯಿಂದ 4ಥ ಭಾವದಲ್ಲಿ ಸೂರ್ಯಗ್ರಹಣ ಸಂಭವಿಸ್ತಾ ಇರೋದ್ರಿಂದ ತುಂಬಾ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಅಡ್ಡಿ ಆತಂಕಗಳು, ಮನೆಯಲ್ಲಿ ಸುಖ ಇರಲ್ಲ, ಸಂತೋಷ ಇರಲ್ಲ, ತಂದೆಗೆ ಅಥವಾ ತಂದೆ ಸಮಾನರಿಗೆ ತೊಂದರೆಗಳಾಗುವಂಥದ್ದು, ತಾಯಿಗೆ ಅನಾರೋಗ್ಯ, ಮಾನಸಿಕವಾಗಿ ಆತಂಕ, ಕಣ್ಣುಗಳ ತೊಂದರೆ, ಪಿತ್ರಾರ್ಜಿತ ಸ್ವತ್ತು, ಆಸ್ತಿಗೆ ವಿವಾದಗಳು ಉಂಟಾಗುವ ಸಾಧ್ಯತೆಗಳಿದೆ, ವಾಹನಗಳಿಂದ ನಷ್ಟ ಆಗುವಂಥದ್ದು, ರಿಪೇರಿಗಳಿಂದ ತೊಂದರೆ ಖರ್ಚು ಉಂಟಾಗುವ ಸಾಧ್ಯತೆಗಳಿದೆ. ಎಚ್ಚರ ಧನಸ್ಸು ರಾಶಿ ಜಾತಕರು. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಶಿವ ಎಲ್ಲ ಜ್ಞಾನ ಗೊತ್ತು, ಸರ್ವಜ್ಞ, ಓಂ ಸರ್ವಜ್ಞಾಯ ನಮಃ ಅಂತ ಮಂತ್ರ ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು, ಸೂರ್ಯಗ್ರಹಣದ ಪ್ರಭಾವ ನೆಗೆಟಿವ್ ಎಫೆಕ್ಟು ನಿಮ್ಗೆ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಹಾಗಾದ್ರೆ ಮಕರ ರಾಶಿಯವರಿಗೆ ಸೂರ್ಯಗ್ರಹಣದ ಪ್ರಭಾವ ಹೇಗಿರುತ್ತೆ? ಮಕರ, ಕುಂಭ, ಮೀನ ನಿಮ್ಗೆ ಹಾಗಾದ್ರೆ ಶನಿ 7.5 ಮುಗೀತು. ಹಾಗಾದ್ರೆ ಸೂರ್ಯಗ್ರಹಣದ ಪ್ರಭಾವ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತಾ? ಶನಿ ಮಹಾತ್ಮ ಒಳ್ಳೆ ಫಲ ಕೊಡ್ಬೇಕಲ್ವಾ ಅಂದಾಗ ಹೌದು. ಮಕರ ರಾಶಿಯವರಿಗೆ ಶತ್ರು ನಿರ್ಮೂಲನೆ ಮಾಡ್ತೀರಿ, ಧೈರ್ಯ ಹೆಚ್ಚಾಗುತ್ತೆ, ಮನಃಶಾಂತಿ ಪ್ರಾಪ್ತಿಯಾಗುತ್ತೆ, ಸರ್ಕಾರಿ ಅಧಿಕಾರಿಗಳಿಂದ ಎಲ್ಲಾ ಕಾರ್ಯಾನುಕೂಲ ಆಗುತ್ತೆ, ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ, ಸಾಲ ಬಾಧೆಗಳು, ಋಣ ಬಾಧೆ ತುಂಬಾ ಇರೋರಿಗೆ ಮುಕ್ತಿ ಸಿಗುತ್ತೆ, ಸ್ತ್ರೀಯರಿಗೆ ಗರ್ಭಧಾರಣೆ ಆಗ್ತಾ ಇಲ್ಲ ಅನ್ನೋರಿಗೆ ಗರ್ಭಧಾರಣೆ ಆಗುವ ಸಾಧ್ಯತೆ ಇದೆ. ಇವೆಲ್ಲ 48ರಿಂದ 50 ದಿವಸ, ತಾರೀಖು ಹೇಳಿದೀನಿ, 29 ಮಾರ್ಚ್ 2025ರಿಂದ 50 ದಿವಸದೊಳಗಡೆ ಇವೆಲ್ಲ ಫಲಗಳು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಮಕರ ರಾಶಿಯವರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು ಅಂದ್ರೆ ಓಂ ವೀರಭದ್ರಾಯ ನಮಃ ಅನ್ನುವಂತ ಮಂತ್ರ ಜಪ ಮಾಡಿ ವೀರಭದ್ರ ಸ್ವಾಮಿಯ ದರ್ಶನ ಮಾಡಿ ಮಕರ ರಾಶಿಯವರಿಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಹಾಗಾದ್ರೆ ಕುಂಭರಾಶಿಯವರಿಗೆ ಸೂರ್ಯಗ್ರಹಣದ ಪ್ರಭಾವ ಹೇಗಿರುತ್ತೆ ಅಂದಾಗ ಕಣ್ಣಿನ ಸಂಬಂಧಪಟ್ಟಂತ ವ್ಯಾಧಿಗಳು ಉಂಟಾಗುವಂಥದ್ದು, ನಾಲಿಗೆ ತೊಂದರೆಗಳು ಉಂಟಾಗುವಂಥದ್ದು, ನೆಗಡಿ, ಹಲ್ಲು ನೋವಾಗ್ಬೋದು, ನಾಲಿಗೆಯಲ್ಲಿ ಏನಾದರೂ ಹುಣ್ಣಾಗ್ಬಿಡ್ಬೋದು, ತಂದೆ ತಾಯಿಗೆ ಅನಾನುಕೂಲ ಆಗುವಂಥದ್ದು, ಹಿರಿಯ ಮಗನಿಗೆ ವೃತ್ತಿಯಲ್ಲಿ ಅನುಕೂಲನೂ ಆಗ್ಬಿಡುತ್ತೆ, ಹಿರಿಯ ಮಗನಿಗೆ ಉದ್ವೇಗ ಜಾಸ್ತಿ ಆಗುತ್ತೆ, ನೀವು ಮೋಸಕ್ಕೆ ಒಳಗಾಗುವ ಸಾಧ್ಯತೆಗಳಿರುತ್ತೆ. ಕುಂಭರಾಶಿ ಜಾತಕರು ಈ 48 ಡೇಸ್ ಅಂದ್ರೆ 48ರಿಂದ 50 ದಿವಸ 29 ಮಾರ್ಚ್ 2025ರಿಂದ 50 ದಿವಸದೊಳಗಡೆ ಆದಷ್ಟು ಬೇಗ ನೀವೆಲ್ಲ ಶಿವನಿಗೆ ರುದ್ರಾಭಿಷೇಕ ಮಾಡಿ ಓಂ
ರುದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ. ಇನ್ನು ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ ಮೀನ ರಾಶಿ. ಅದರ ಮೀನ ರಾಶಿಯಲ್ಲೇ ಎಲ್ಲ ಗ್ರಹಗಳು 6 ಗ್ರಹಗಳು ಸಂಚಾರ, ಆಮೇಲೆ 5 ಪಂಚಗ್ರಹಗಳು ಕೂಡ ಮೀನ ರಾಶಿಯಲ್ಲಿ ಸಂಚಾರ. ಮೀನ ರಾಶಿಯವರಿಗಂತೂ ತೊಂದರೆ ಅಂದ್ರೆ ತೊಂದರೆ, ಭಯ ಪಡಿಸ್ತಾ ಇಲ್ಲ, ನಿಮ್ಗೇನು ಆತರ ಆಗ್ಬಾರ್ದು. ಅದಕ್ಕೆ ಪರಿಹಾರನೂ ಕೂಡ ಹೇಳ್ತೀನಿ. ಏನಾಗುತ್ತೆ ಮೀನ ರಾಶಿಯವರಿಗೆ ಅಂದಾಗ, ನಿಶಕ್ತಿ, ದೇಹ ಆಯಾಸ, ಅಪಾಯ, ವ್ಯಾಧಿಗಳಿಂದ ಅಪಾಯ, ಕಣ್ಣು ಸಂಬಂಧ ತೊಂದರೆಗಳು, ಮಾನಸಿಕವಾಗಿ ಯಾತನೆಗಳು, ನರಗಳ ದೌರ್ಬಲ್ಯ, ಮುಖ ಸಂಬಂಧಪಟ್ಟಂತ ವ್ಯಾಧಿಗಳು, ಮಾನಸಿಕವಾಗಿ ಅಸ್ವಸ್ಥ ಆಗುವಂಥದ್ದು, ಪಿತ್ರಾರ್ಜಿತ ಆಸ್ತಿಗೆ ತೊಂದರೆಗಳು, ಕೆಮ್ಮು, ನೆಗಡಿ, ಬಾಯಾರಿಕೆ ಆಗುವಂಥದ್ದು, ನೀವು ಪುರುಷರಾಗಿದ್ದರೆ ಪತ್ನಿ ಜೊತೆ ವೈರತ್ವ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವೈರತ್ವ ಉಂಟಾಗುವಂಥದ್ದು, ಶೀಘ್ರ ಕೋಪ ಮಾಡ್ಕೋಬೇಡಿ. ಆದಷ್ಟು ಎಂಥ ಪರಿಸ್ಥಿತಿ ಇದ್ರೂ ತಾಳ್ಮೆಯಿಂದ ಇರ್ರಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ ಅಂತ ಹೇಳಲಾಗುತ್ತೆ. ಆದಷ್ಟು ಕೋಪವನ್ನ ನೀವು ಮಾಡ್ಕೋಬಾರ್ದು. ಬಾಯಿಗೆ ತೊಂದರೆ, ಹಲ್ಲಿಗೆ ತೊಂದರೆಗಳು ಆಗುವಂಥದ್ದು, ಕೆಳ ಹೊಟ್ಟೆ, ಸಣ್ಣ ಕರಳು, ಇಲ್ಲೇನಾದ್ರೂ ವ್ಯಾಧಿಗಳು ಉಂಟಾಗುವಂಥದ್ದು. ಆದ್ರಿಂದ ಎಡಗಣ್ಣು ಅಥವಾ ಬಲಗಣ್ಣು ಯಾವ್ದಾದ್ರು ಕಣ್ಣುಗಳು ತೊಂದರೆಗಳಾಗುವ ಸಾಧ್ಯತೆಗಳಿದೆ. ಬಹಳ ಎಚ್ಚರ. ಈಗ ಈ ಸಮಯದಲ್ಲಿ ಯಾರಾದ್ರೂ ಕಣ್ಣಿನ ಪೊರೆ ಆಪರೇಷನ್ ಮಾಡಿಸ್ಬೇಕು ಅಂದ್ರೆ ಆದಷ್ಟು 50 ದಿವಸ ಯಾವುದೇ ಆಪರೇಷನ್ಗಳನ್ನ ಅವಾಯ್ಡ್ ಮಾಡಿ. ಕಣ್ಣಿಂದ ಎಲ್ಲ ಯಾವುದೇ ಆಪರೇಷನ್ಗಳನ್ನ 50 ದಿವಸ ಮಾಡಬೇಡಿ. 29 ಮಾರ್ಚ್ 2025ರಿಂದ 50 ಡೇಸ್ 48ರಿಂದ 50 ದಿವಸ ಮೀನರಾಶಿಯವರು ಆದಷ್ಟು ಆಪರೇಷನ್ಗಳನ್ನ ಅವಾಯ್ಡ್ ಮಾಡಿ ಮೆಡಿಸಿನ್ ನಲ್ಲೇನೆ ಟ್ರೀಟ್ಮೆಂಟ್ ತಗೊಳಕ್ಕೆ ಟ್ರೈ ಮಾಡಿ. ಆಮೇಲೆ 50 ದಿವಸ ಆದ್ಮೇಲೆ ನೀವು ನಿಮ್ಮ ಜಾತಕಗಳನ್ನ ತೋರಿಸಿ ನನಗೆ ಡಿಸಿಷನ್ ನೀವು ತಗೋಬಹುದು. ಯಾಕೆಂದ್ರೆ ಮೀನ ರಾಶಿಯಲ್ಲೇ ಇಷ್ಟೆಲ್ಲ ಗ್ರಹಗಳು ಸಂಚಾರ ಆಗ್ತಾ ಇರೋದ್ರಿಂದ ನೆಗೆಟಿವ್ ಎಫೆಕ್ಟ್ ತುಂಬಾ ಇರುತ್ತೆ. ಅದ್ಯಾವುದು ನಿಮ್ಗೆ ಇರಬಾರ್ದು ಅನ್ನೋದೇ ನನ್ನ ಉದ್ದೇಶ. ಆದ್ರೆ ಗ್ರಹಗತಿಗಳು ತಿಳಿಸೋದನ್ನ ನಾನು ನಿಮ್ಗೆ ತಿಳಿಸ್ಬೇಕಾಗತ್ತೆ. ಅದು ನನ್ನ ಕರ್ತವ್ಯ ಆಗತ್ತೆ ಒಬ್ಬ ಜ್ಯೋತಿಷಿಯಾಗಿ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವು ಕೂಡ ನಿಮ್ಮ ಇಷ್ಟ ದೇವರನ್ನ 1 ನಿಮಿಷ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ನೀವೆಲ್ಲ ಸುಖ, ಶಾಂತಿ, ಉತ್ತಮ ಆರೋಗ್ಯ ನಿಮ್ಗೆ ಸಿಗ್ಲಿ. ನಿಮ್ಮ ಜೀವನದಲ್ಲಿ ಶಾಂತಿ ಬಹಳ ಮುಖ್ಯವಾಗಿ ಸಿಗ್ಬೇಕು. ಎಲ್ಲರದ್ದು ದುಡ್ಡಿರುತ್ತೆ, ಆದ್ರೆ ಶಾಂತಿ ಅನ್ನೋದು ದೇವರ ಹತ್ರ ಮಾತ್ರ ಇದೆ, ಅದು ನಿಮ್ಗೆ ಸಿಗ್ಬೇಕು. ನಾವೆಲ್ಲ ದೇವರ ಭಗವಂತನ ಮಕ್ಕಳಾಗಿರೋದ್ರಿಂದ ನಿಮ್ಗೆ ಮಂಗಳ ಆಗ್ಬೇಕು, ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದೀನಿ. ಪ್ರಿಯ ವೀಕ್ಷಕರೇ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ನಿಮಗೆ ಬೇಗ ಬೇಗ ಬಂದು ತಲುಪುತ್ತೆ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.